ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊನೆ ಕ್ಷಣದ ಫೋಟೋಗಳು ವೈರಲ್ ಆಗಿವೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರ ತಾಯಿಯವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ಈಗ ಮರ್ಡರ್ ಆದಮೇಲೆ ಕೂಡ ಇವತ್ತು ಫೋಟೋಗಳು ವೈರಲ್ ಆಗಿದೆ. ಕೊನೆ ಕ್ಷಣದಲ್ಲಿ ಅಂದರೆ ಕೈ ಮುಗಿತಿರತಕ್ಕಂಥದ್ದಾಗಿರ್ಬೋದು, ಬಿದ್ದಿರತಕ್ಕಂಥದ್ದು. ಏನು ಅನ್ಸುತ್ತೆ ಈ ಸಂದರ್ಭದಲ್ಲಿ? ಅದೇ ಅವ್ನ ಕೈ ಮುಗ್ದಾಗ ಅವ್ರು ಕರುಣೆ ತೋರಿಸಿ ಬಿಟ್ಟು ಕಳಿಸಿದ್ರು. ಅವ್ನು ಯಾವ ರೀತಿ ಇದ್ದರೂ ನಾವು ಮನೆಗೆ ಸ್ವೀಕಾರ ಮಾಡೋನಿಗೆ ಏನಾರು ನೋಡ್ಕೊಂತಿದ್ವಿ. ಅದು ಮಾಡಿದ್ರೆ ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ರಲ್ಲ, ಅದೇ ಬೇಜಾರ. ಅಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ವಲ್ಲ ಅವರು. ಅವ್ನು ಹೆಂಗಾರು ಮನೆಗೆ ಬಂದಿದ್ರು ಸಾಕಾಗಿತ್ತು, ನಾವು ನೋಡ್ಕೊಳ್ತೀವಿ. ದೊಡ್ಡ ನಟ ಅಷ್ಟೊಂದು ಗುಂಪು ಕಟ್ಟಿಕೊಂಡು ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಇಷ್ಟೊಂದು ದೊಡ್ಡ ದೌರ್ಜನ್ಯ ಮಾಡಿದ್ದಾರೆ. ಏನು ಹೇಳ್ತಾರೆ? ಇಲ್ಲ ಸರ್, ಅದನ್ನ ಅವರೇ ತಿಳ್ಕೊಬೇಕಾಗಿತ್ತು. ಆ ಒಂದು ಕ್ಷಣ ಯೋಚನೆ ಮಾಡ್ಬೋದಾಗಿತ್ತು. ನಾನು ಮಾಡೋದ್ರಿಂದ ನಾಳೆ ಅವ್ರ ಮನೆಗೆ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಇಷ್ಟು ಆಗ್ತಿರ್ಲಿಲ್ಲ. ಕೊನೆಗೆ ಅವ್ನು ಕೇಳ್ಕೊಂಡಾಗಾರು ಬಿಟ್ಟು ಕಳಿಸಿದ್ರು ನಡೀತಿತ್ತು ಸರ್. ಎರಡೆರಡು ಹೊಡೆದು ಕಳಿಸಿದ್ರು. ನಾವು ಆಯ್ತು ಬರಪ್ಪ, ತಪ್ಪ ಮಾಡಿದ್ಯಾ ಅಂತಂದು ಕಳ್ಕೊಂತಿದ್ವಿ ಸರ್. ಅದು ಬಿಟ್ಟು ಇವರು ಈ ಥರ ಮಾಡಿದ್ದಾರೆ ಅಂದರೆ ಏನು ಹೇಳ್ಬೇಕು ಹೇಳಿ. ಈಗ ಕೊನೆಯದಾಗಿ ಇಂಥವ್ರಿಗೆ ಏನು ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ? ಯಾವ ರೀತಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ? ಕಾನೂನಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ ಸರ್. ನಾವು ಇಂಥ ಶಿಕ್ಷೆ ಅಂತಲ್ಲ, ಒಟ್ಟು ಅವ್ನ ನರಳಿ ಸತ್ತಿದ್ದಾನೆ, ಅದನ್ನು ನೋಡಿ ಕಾನೂನಾಗಲಿ ಕೋರ್ಟ್ ಆಗಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಅವರಿಗೂ ಕಠಿಣವಾದ ಶಿಕ್ಷೆನೇ ಆಗಬೇಕು ಅಂತ ಕೇಳ್ಕೊಂತಿದ್ದೀನಿ ಸರ್ ನಾನು. ಇದಿಷ್ಟು ರೇಣುಕಾಸ್ವಾಮಿಯವರ ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.